ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾಸ್ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಇಂಟ್ರೆಸ್ಟಿಂಗ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದು ಮಖಾನ ಸೀಡ್ಸ್. ಇದಕ್ಕೆ ಮಖಾನ ಸೀಡ್ಸ್ ಅಂತ ಹೇಳ್ತಾರೆ, ಕಮಲದ ಬೀಜ ಅಂತ ಹೇಳ್ತಾರೆ, ತಾವರೆ ಬೀಜ ಅಂತ ಹೇಳ್ತಾರೆ, ಲೋಟಸ್ ಸೀಡ್ಸ್, ಫಾಕ್ಸ್ ಟೈಲ್ ನಟ್ ಅಂತಲೂ ಹೇಳ್ತಾರೆ. ಇದರಿಂದ ತುಂಬಾ ನಮಗೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದನ್ನು ನಾವು ರಿಚ್ ಇನ್ ನ್ಯೂಟ್ರಿಯೆಂಟ್ಸ್ ಅಂತಲೇ ಹೇಳ್ಬೋದು. ಇದರಲ್ಲಿ ತುಂಬಾ ಐರನ್ ಇರುತ್ತೆ, ಕ್ಯಾಲ್ಶಿಯಂ ಇರುತ್ತೆ, ಮೆಗ್ನೀಷಿಯಮ್ ಇರುತ್ತೆ, ಫಾಸ್ಫರಸ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಫೈಬರ್, ಪ್ರೋಟೀನ್, ಈ ಥರ ಸುಮಾರು ನ್ಯೂಟ್ರಿಯೆಂಟ್ಸನ್ನು ಹೊಂದಿರುವಂತಹ ಸೀಡ್ಸ್. ಈ ಮಖಾನ ಸೀಡ್ಸನ್ನು ಯೂಸ್ ಮಾಡಿಕೊಂಡು ಇವತ್ತು ನಾನು ಸ್ನ್ಯಾಕ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದರಲ್ಲಿ 2 ಫ್ಲೇವರ್ಸ್ದು ತೋರಿಸ್ತಾ ಇದ್ದೀನಿ. ಅಂದರೆ ಸೇಮೇನೆ, ಬಟ್ ಅದರಲ್ಲಿ ನಾನು ಮಸಾಲೆಗಳನ್ನು ಡಿಫ್ರೆಂಟಾಗಿ ಯೂಸ್ ಮಾಡಿದ್ದೀನಿ. ಬನ್ನಿ ಹಾಗಾದರೆ ಈ ಮಖಾನ ಸೀಡ್ಸನ್ನು ಯೂಸ್ ಮಾಡಿಕೊಂಡು ಯಾವ ಥರ ನಾವು 2 ಸ್ನ್ಯಾಕ್ ರೆಸಿಪಿನ ಮಾಡೋದು ಅಂತೇಳಿ ನೋಡ್ತಾ ಹೋಗೋಣ. ಇದು ಒಂದು ಸಿಂಪಲ್ ಆಗಿರುವಂತಹ ರೆಸಿಪಿ, ಬಟ್ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ರೆಸಿಪಿ. ಅದಕ್ಕೆ ಇಲ್ಲಿ ಒಂದು ಬಾಣಲೆನ ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪನ ಹಾಕ್ಕೊಂಡು ಈ ಮಖಾನ ಸೀಡ್ಸನ್ನು ನಾವು ಕ್ರಿಸ್ಪ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ. ನಮಗೆ ಇದು ಮಖಾನ ಯಾವ ಥರ ಇರುತ್ತೆ ಅಂತ ಹೇಳಿದರೆ, ನಮ್ಮದು ಮಂಡಕ್ಕಿ ಇರುತ್ತಲ್ವ, ಗಟ್ಟಿ ಮಂಡಕ್ಕಿ, ಸೇಮ್ ಅದೇ ಥರನೇ ಇರುತ್ತೆ. ಅದನ್ನು ಮುರಿದ್ರೆ ಯಾವ ಥರ ಇರುತ್ತಲ್ವ, ಸೇಮ್ ಅದೇ ಥರನೇ ಇರೋವಂಥ ಇದು ಮಖಾನ ಸೀಡ್ಸು. ಬಟ್ ಟೇಸ್ಟಲ್ಲೂ ಅಷ್ಟೇ ಆಲ್ಮೋಸ್ಟ್ ಸೇಮೇ ಇರುತ್ತೆ. ಇದಕ್ಕೆ ಅದರದ್ದೇ ಆದಂತಹ ಟೇಸ್ಟ್ ಇಲ್ಲ, ಇದು ಸಪ್ಪೆನೇ ಇರುತ್ತೆ. ಸೊ ಇದಕ್ಕೆ ನಾವು ಯಾವುದೇ ಮಸಾಲೆ ಪದಾರ್ಥಗಳನ್ನು ಹಾಕಿದ್ರೂ ಸಹ ಇದು ಹೊಂದ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಥರ ನಾವು ತುಪ್ಪನ ಹಾಕಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನಾವು ಕ್ರಿಸ್ಪ್ ಆಗೋವರೆಗೂ ಹುರ್ಕೋಬೇಕು. ಈಗ ಅದನ್ನು ನಾವು ಈ ಥರ ಪ್ರೆಸ್ ಮಾಡಿದ್ರೆ ಅದು ಮುರಿಬೇಕು. ಸೊ ಇಲ್ಲಿವರೆಗೂ ನಾವು ಹುರ್ಕೋಬೇಕಾಗತ್ತೆ. ಇವಾಗ ಇದು ತುಂಬಾ ಕ್ರಿಸ್ಪ್ ಆಗಿದೆ. ಇದನ್ನು ನಾನಿವಾಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಖಾನ ಸೀಡ್ಸು ರಿಚ್ ಇನ್ ಕ್ಯಾಲ್ಶಿಯಂ ಅಂತ ಹೇಳ್ತಾರೆ. ಇದರಲ್ಲಿ ಕ್ಯಾಲ್ಶಿಯಂ ಅಧಿಕವಾಗಿರೋದ್ರಿಂದ ಮೂಳೆಗಳಿಗೆ, ಹಲ್ಲುಗಳಿಗೆ ಮತ್ತು ಜಾಯಿಂಟ್ಸ್ಗಳಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತಿದು ರಿಚ್ ಇನ್ ಪ್ರೋಟೀನ್ ಅಂತಲೂ ಹೇಳ್ತಾರೆ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಳ್ತಿರ್ತಾರೋ ಅವ್ರು ಇದನ್ನು ನಿಯಮಿತವಾಗಿ ತಿಂತಾ ಬಂದರೆ ಅವ್ರಿಗೆ ವೆಯ್ಟ್ ಲಾಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾನು ಮತ್ತೆ ಇದಕ್ಕೆ 1 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪನ ಹಾಕಿ ಅದಕ್ಕೆ ಕರಗಿದ ನಂತರ ಇದಕ್ಕೆ ಸ್ವಲ್ಪ ಮಸಾಲ ಪೌಡರ್ಗಳನ್ನು ಹಾಕೊಳ್ಳೋಣ. 1/4 ಟೀ ಸ್ಪೂನಷ್ಟು ಕರಿಮೆಣಸಿನ ಪುಡಿ ತೊಗೊಂಡಿದ್ದೀನಿ, 1/4 ಟೀ ಸ್ಪೂನಷ್ಟು ಚಾಟ್ ಮಸಾಲ ತೊಗೊಂಡಿದ್ದೀನಿ, 1/4 ಟೀ ಸ್ಪೂನಷ್ಟು ಅರಶಿನದ ಪುಡಿ ತೊಗೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಇದೆಲ್ಲನೂ ನಾವು ಆ ತುಪ್ಪದಲ್ಲಿ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಮಸಾಲೆಗಳನ್ನು ಹುರ್ಕೊಳ್ಳೋಣ. ಇದನ್ನು ನಾವು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಹುರಿಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಆ ಮಸಾಲ ಪದಾರ್ಥಗಳೆಲ್ಲ ಬರ್ನ್ ಆಗಿ ಹೋಗುತ್ತೆ, ಅಂದರೆ ಸೀದೋಗುತ್ತೆ. ಸೊ ಹಾಗಾಗಿ ತುಪ್ಪ ಕಾದ ನಂತರ ಇದನ್ನು ಒಂದು 10ರಿಂದ 15 ಸೆಕೆಂಡು ಆ ತುಪ್ಪದಲ್ಲಿ ಹುರ್ಕೊಂಡು ಮಖಾನನ ಸೇರಿಸ್ಕೊಂಡು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ನಾವು ಸಂಜೆ ಸ್ನ್ಯಾಕ್ ಟೈಮಿಗೆ ಯೂಸ್ ಮಾಡ್ಬೋದು. ಮಕ್ಕಳಿಗೆ ನಾವು ಶಾರ್ಟ್ ಬ್ರೇಕಿಗೆ ಏನಾದರೂ ಇಡಲೇಬೇಕು ಸ್ಕೂಲ್ಗಳಿಗೆ. ಸೊ ಆ ಟೈಮಲ್ಲಿ ನಾವು ಈ ಮಖಾನ ಸೀಡ್ಸನ್ನು ಈ ಥರ ಮಾಡಿ ಕಳಿಸೋದ್ರಿಂದ ಅವರೂ ಇಷ್ಟಪಟ್ಟು ತಿಂತಾರೆ, ಡಿಫ್ರೆಂಟಾಗೂ ಇರುತ್ತೆ. ಈ ಥರ ನಾವು ಅದು ಮಸಾಲ ಎಲ್ಲ ಕೋಟ್ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಈ ಮಸಾಲೆಗಳನ್ನು ಯೂಸ್ ಮಾಡಿಕೊಂಡು ಮಖಾನನ ಟ್ರೈ ಮಾಡಿ. ಇವಾಗ ನಾವು ನೆಕ್ಸ್ಟ್ ರೆಸಿಪಿನ ನೋಡೋಣ. ಸೇಮ್ ಅದೇ ಪ್ರೊಸೀಜರನ್ನೇ. ಈ ಮಖಾನನ ಫಸ್ಟು ನಾವು ಕ್ರಿಸ್ಪ್ ಆಗೋವರೆಗೂ ಹುರ್ಕೋಬೇಕು. ಸ್ವಲ್ಪ ನಾನಿಲ್ಲಿ ತುಪ್ಪನ ಹಾಕ್ಕೊಂಡು ಮಖಾನ ಸೀಡ್ಸನ್ನು ಹಾಕ್ಕೊಂಡು ಅದು ಕ್ರಿಸ್ಪ್ ಆಗೋವರೆಗೂ ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ. ನಂತರ ಅದೇ ಬಾಣಲೆಗೆ 1 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಕರಗಿದ ನಂತರ 1/4 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, 1/4 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಯೂಸ್ ಮಾಡ್ತಾ ಇರೋಂಥ ಮಸಾಲ ಬಂದ್ಬಿಟ್ಟು ಮ್ಯಾಗಿ ಮಸಾಲ. ಇದು ಎಲ್ಲ ಸ್ಟೋರ್ಗಳಲ್ಲೂ ನಮಗೆ ಸಿಗುತ್ತೆ. 1 ಪ್ಯಾಕೆಟಷ್ಟು ಆ ಮ್ಯಾಗಿ ಮಸಾಲನ ಹಾಕ್ಕೊಂಡು ನೆಕ್ಸ್ಟು ಕಸೂರಿ ಮೇಥಿನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಇದನ್ನ ಸ್ಕಿಪ್ ಮಾಡ್ಬೋದು. ಮಸಾಲ ಎಲ್ಲ ಸೇರಿಸಿದ ನಂತರ ಇದನ್ನು ಸ್ವಲ್ಪ ತುಪ್ಪದಲ್ಲಿ ಹುರಿದು ತೆಗೆದಿಟ್ಕೊಂಡಿರುವಂತಹ ಮಖಾನ ಸೀಡ್ಸನ್ನು ಹಾಕಿ ಅದು ಮಸಾಲ ಎಲ್ಲ ಕೋಟ್ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ರೆಸಿಪಿನೂ ರೆಡಿ ಆಗುತ್ತೆ. ಇದನ್ನು ಅಷ್ಟೇ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಮ್ಯಾಗಿ ಅಂದರೆ ಯಾವಾಗಲೂ ಇಷ್ಟ ಆಗೋ ರೆಸಿಪಿನೇ. ಅದೇ ಮಸಾಲ ಯೂಸ್ ಮಾಡಿರೋದ್ರಿಂದ ಈ ಮಖಾನ ಸೀಡ್ಸನ್ನು ಸಹ ಅವರು ಇಷ್ಟಪಟ್ಟು ತಿಂತಾರೆ. ಇದನ್ನು ಸಹ ರುಚಿಯಾಗಿರುತ್ತೆ. 2 ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ನಿಮ್ಗೆ ಯಾವುದು ಇಷ್ಟ ಆಗಿತ್ತು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ
ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಇನ್ನೊಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ಲಿಲ್ಲ. ಈ ಮಖಾನ ಸೀಡ್ಸನ್ನು ಯಾವ ಥರ ಮಾಡ್ತಾರೆ ಅಂತೇಳಿ. ತಾವರೆ ಬೀಜನ ಹುರಿದ್ಬಿಟ್ಟು ಈ ಮಖಾನ ಸೀಡ್ಸನ್ನು ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.